ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಯಾವುದೇ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವತ್ತು ನಾನು ಮಖಾನ ಅಂದರೆ ಲೋಟಸ್ ಕಮಲದ ಬೀಜದಿಂದ 2 ಸ್ನ್ಯಾಕ್ಸ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಬನ್ನಿ ನೋಡುವ. ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆ ಬಾಣಲಿ ತೊಗೊಂಡಿದ್ದೆ. ಅದಕ್ಕೆ 2 ಚಮಚ ಎಣ್ಣೆ ಹಾಕಿ 2 ಕಪ್ ಆಗೋಷ್ಟು ಮಖಾನನ ಸಿಮ್ಮಲ್ಲಿ ಹುರ್ಕೊಳ್ತಾ ಇದ್ದೀನಿ. ಕಮ್ಮಿ ಇಟ್ಕೊಂಡು ಹುರ್ಕೊಳ್ಳಿ, ಲೋ ಫ್ಲೇಮಲ್ಲಿ. ಆಯಿಲಿನಂದ್ರೂ ಹಾಗೆ ಡ್ರೈ ರೋಸ್ಟಲ್ಲೂ ಹುರ್ಕೊಳ್ಬೋದು ಬೇಕಿದ್ರೆ. ಜಾಸ್ತಿ ಹುರಿಬಾರ್ದು, ಕ್ರಿಸ್ಪಿ ಆಗುವಷ್ಟು ಹುರಿಬೇಕು. ಇದು ತುಂಬ ಮೆತ್ತಗಿರುತ್ತೆ ನೋಡಿ. ಇವಾಗ ನಾನು ನೋಡಿದ್ದೆ, ಇಷ್ಟು ಕ್ರಿಸ್ಪಿ ಆದರೆ ಸಾಕು. ಸೊ ನೆಕ್ಸ್ಟು ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ, ಅಚ್ಕಾರದ ಪುಡಿ, ಉಪ್ಪು ಹಾಕಿ ಸ್ವಲ್ಪ ಮಾತ್ರ ತೊಗೊಳ್ಳಿ. ನಾನು ಇದರಲ್ಲಿ ಹಾಫ್ ಚಿಲ್ಲಿ ಫ್ಲೇವರ್ ಮಾಡ್ತಾಯಿದ್ದೀನಿ, ನಾರ್ಮಲ್ ಮಸಾಲೆ ಫ್ಲೇವರು ಏನಿಲ್ಲ. ಇದನ್ನು ಹಾಕಿ ಒಂದು 2-3 ನಿಮಿಷ ಹುರ್ಕೊಳ್ಬೇಕಷ್ಟೆ, ಮಸಾಲೆ ಎಲ್ಲ ಸೆಟ್ ಆಗೋಷ್ಟು. ಇದಂತೂ ಒಳ್ಳೆ ಸ್ನ್ಯಾಕ್ಸು. ಸೊ ನಾನು ಇವಾಗ ಪೆಪ್ಪರ್ ಪೌಡರ್ ಹಾಕ್ತಿದ್ದೀನಿ, ಸ್ವಲ್ಪ ಪೆಪ್ಪರ್, ಜಾಸ್ತಿ ಬೇಡ. ಸೊ ಚಿಲ್ಲಿ ಫ್ಲೇವರ್ದು ರೆಡಿ ಆಗಿದೆ. ನೆಕ್ಸ್ಟು ಸೇಮ್ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾನು ಪುದೀನ ಚಟ್ನಿನ ಮಾಡ್ಕೊಂಡಿದ್ದೆ. ಅಂದರೆ ಪುದೀನ, ಕೊತ್ತಂಬರಿ, ಜೀರಿಗೆ, ಮೆಣಸು, ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಎಲ್ಲ ಹಾಕಿ ಸ್ವಲ್ಪ ಪೇಸ್ಟ್ ಮಾಡ್ಕೊಂಡಿದ್ದೆ. ಆ ಪೇಸ್ಟು ಮತ್ತು ಸ್ವಲ್ಪ ಉಪ್ಪು, ಪೆಪ್ಪರ್ ಪೌಡರ್ ಹಾಕಿ ಸ್ವಲ್ಪ ಗಟ್ಟಿ ಆಗೋಷ್ಟು ಹುರ್ಕೊಳ್ಬೇಕು. ಸ್ವಲ್ಪ ಗಟ್ಟಿಯಾಗಿದೆ. ನಾನು ನೆಕ್ಸ್ಟ್ ಅರ್ಧ ಇರ್ತಲ್ವ, ಅದನ್ನು ಪೂರ್ತಿ ಹಾಕಿ ಇದು ಸ್ವಲ್ಪ ಒಂದು 5-10 ನಿಮಿಷ ಹುರ್ಕೊಳ್ಳಿ. ಯಾಕಂದರೆ ಸ್ವಲ್ಪ ಚಟ್ನಿ ಥರ ಇರುತ್ತೆ ಅಲ್ವಾ, ಸ್ವಲ್ಪ ಮೆದು ಆಗುತ್ತೆ. ಸೊ ಸ್ವಲ್ಪ ಹುರ್ಕೊಳ್ಬೇಕು, ಒಂದು 5-10 ನಿಮಿಷ ಸಿಮ್ಮಲ್ಲೇ ಹಾಕ್ಕೊಂಡು ಹುರ್ಕೊಳ್ಳಿ. ಮಖಾನ ತುಂಬ ಒಳ್ಳೆಯದು ಹೆಲ್ತಿಗೆ, ಎಸ್ಪೆಷಲಿ ಲೇಡೀಸ್ ಅವ್ರಿಗೆ ತುಂಬ ಅಂದರೆ ತುಂಬ ಒಳ್ಳೆಯದಾಗತ್ತೆ. ಸೊ ಯಾರಿಗಾದ್ರೂ ಇಷ್ಟ ಆಗಿಲ್ಲ ಅಂದರೆ ನೀವು ಈ ಥರ ಮಾಡಿಕೊಂಡು ತಿನ್ಬೋದು, ಸಪ್ಪೆ ತಿನ್ನೋಕ್ಕಾಗಲ್ಲ ಅಂದರೆ. ಸೊ ಇದು ರೆಡಿ ಆಗಿದೆ ಪುದೀನ ಫ್ಲೇವರು. ಸೊ ನೋಡೋದಲ್ಲ 2 ಫ್ಲೇವರ್ದು ಹೇಗಿತ್ತು ಅಂತ. ಸೊ ಯಾರು ವೆಯ್ಟ್ ಲಾಸ್ ಮಾಡ್ತಿರೋದು, ಅಂದರೆ ಡಯಟ್ ಇರೋದು, ವೆಯ್ಟ್ ಲಾಸ್ಗೆ ಈ ಥರ ಸ್ನ್ಯಾಕ್ಸು ತುಂಬ ಒಳ್ಳೆಯದಾಗತ್ತೆ. ಸೊ ನೀವು ಮಾಡಿಕೊಂಡು ತಿನ್ನಿ. ಪ್ಲೇನಾಗಿ ತಿನ್ನೋ ಬದಲು ಈ ಥರ ಮಾಡಿಕೊಂಡು ಇದನ್ನು ನೀವು ಸಲಾಡ್ಗೂ ಸಹ ಹಾಕ್ಕೊಂಡು ತಿನ್ಬೋದು, ಇಲ್ಲಾಂದರೆ ಇದ್ರ ಜೊತೆ ಮೊಸರು ಹಾಕ್ಕೊಂಡು ತಿನ್ಬೋದು. ಸೊ ನೀವು ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ಹೇಳಿ. ಥ್ಯಾಂಕ್ ಯು.